ಬನ್ನಿ ಚಟ್ನಿ ಹೇಗೆ ಮಾಡೋದು ನೋಡೋಣ. ಕಡಲೆ ಬೀಜ ಚಟ್ನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ, 1-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಶುಂಠಿ ಹಾಕ್ಕೊಳ್ಳಿ, 3 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ. ನಾನು ಖಾರ ಕಮ್ಮಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. 1-2 ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, 1 ಟೊಮೊಟೊ ಹಾಕ್ಕೊತಿದ್ದೀನಿ, ಕೊಬ್ಬರಿ ಕಟ್ ಮಾಡಿರುವಂಥ ಕೊಬ್ಬರಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಕಡಲೆ ಬೀಜವನ್ನು ಹುರಿದಿರುವಂಥ ಕಡಲೆ ಬೀಜನ ಒಟ್ಟನ್ನ ಬಿಡಿಸಿ ಹಾಕ್ಕೊತಿದ್ದೀನಿ. ಎಲ್ಲವನ್ನು ನೀವು ಹಾಕ್ಕೊಂಡು ಮೆಕ್ಕೆ ರುಬ್ಕೊಳ್ಳಿ. ಇಡ್ಲಿನ ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಹೇಗೆ ಮಾಡೋದಂದರೆ ಈ ಥರ ಕನ್ಸಿಸ್ಟೆನ್ಸಿನಲ್ಲಿರಬೇಕು ಇಡ್ಲಿ. ತುಂಬ ಗಟ್ಟಿಯಾಗಿ ಇಡ್ಲಿ ಇಟ್ಟಿದ್ರೇನು ಚೆನ್ನಾಗಿರಲ್ಲ. ನೋಡಿ ಇಷ್ಟು ಸಾಫ್ಟಾಗಿ ಇರುತ್ತೆ ಇಡ್ಲಿ. ದೋಸೆಗೂ ಚೆನ್ನಾಗಿರುತ್ತೆ, ದೋಸೆನೂ ಬರುತ್ತೆ. ಒಂದೇ ಹಿಟ್ಟಲ್ಲಿ ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಈ ಐಟಮ್ಸ್ ಹಾಕ್ಕೊಳ್ಳಿ, ನಾನು ಹೇಳೋ ಐಟಮ್ಸ್ ಎಲ್ಲ. 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಇಡ್ಲಿ ಅಕ್ಕಿ, 3 ಕಪ್ಪು ರೇಷನ್ ಅಕ್ಕಿ. ಎಲ್ಲವನ್ನು ಹಾಕ್ಕೊಂಡು ನೀರು ಹಾಕಿ ನೆನೆಸಿಡಿ. ಹಾಗೆ ಅವಲಕ್ಕಿನ 3 ಕಪ್ ಅವಲಕ್ಕಿ ಹಾಕ್ಕೊಳ್ಳಿ. ಅವಲಕ್ಕಿನ 2 ಸಲ ತೊಳೆದ್ಬಿಟ್ಟು ನೆನೆಸಿಡಿ. ಈ ಥರ ಮಾಡೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಹೋಟ್ಲಲ್ಲಿ ಮಾಡೋ ಥರ ಇಡ್ಲಿ ಮನೆಯಲ್ಲೇ ಮಾಡ್ಬೋದು.